ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ. ಈಗ ತಾನೇ ಇನ್ನೂ ಸ್ವಲ್ಪ ಹೊತ್ತಿಗೆ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ತೀನಿ. ವಾಯ್ಸ್ ಕ್ಲಿಯರ್ ಇದ್ದರೆ ವಾಯ್ಸ್ ಕ್ಲಿಯರ್ ಅಂತ ಹಾಕ್ಬಿಡಿ. ನಮಸ್ತೆ, ಎಲ್ರಿಗೂ ನಮಸ್ತೆ. ವಾಯ್ಸ್ ಕ್ಲಿಯರ್ ಇದ್ದರೆ ಇದನ್ನು ಹಾಕ್ಬಿಡಿ. ನಮಸ್ತೆ. ವಾಯ್ಸ್ ಕ್ಲಿಯರ್ ಇದೆಯಾ? ವಾಯ್ಸ್ ಕ್ಲಿಯರ್ ಇದ್ದರೆ ವಾಯ್ಸ್ ಕ್ಲಿಯರ್ ಅಂತ ಹಾಕ್ಬಿಡಿ. ಓಕೆ, ಕ್ಲಿಯರ್ ಅಂತ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು. ನನಗೆ ಅನಿಸಿದ ಮಟ್ಟಿಗೆ ತುಂಬ ಜನ ಎಲ್ಲ ಭಾಳ ಕುತೂಹಲದಿಂದ ಇಡೀ ಪ್ರತಿದಿನ ಎಲ್ಲ ಟಿ ವಿ ಆಗಲಿ ಅಥವಾ ಯೂಟ್ಯೂಬ್ ಆಗಲಿ ಇವತ್ತೇನಾದರೂ ಸಿಗ್ತಾ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಸಾಕಷ್ಟು ಫೋನ್ ಕರೆಗಳು ಬರ್ತಾ ಇದೆ. ಏನಾದರೂ ಸಿಗಲಿಲ್ವಂತೆ ಇವತ್ತು. ತುಂಬ ಜನ ನಮ್ಮ ಸ್ನೇಹಿತರು ಮತ್ತು ಹೋರಾಟದಲ್ಲಿ ಭಾಳ ಮುಂಚೂಣಿಯಲ್ಲಿ ಇದ್ದಂಥವರು ಬೇರೆ ಬೇರೆ ಜಿಲ್ಲೆಯಿಂದ ತಾಲೂಕಿನಿಂದ ಕೇಳ್ತಾ ಇದ್ದಾರೆ. ಅದರ ಸಲುವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡಬೇಕಾಗಿತ್ತು. ಓಕೆ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರು. ಇದು ಧರ್ಮಸ್ಥಳದ ಸುತ್ತಮುತ್ತಲು ಭೀಮಾ ಅಥವಾ ಅನಾಮಿಕ ವ್ಯಕ್ತಿ ಅಥವಾ ಮಾಸ್ಕ್ ಮ್ಯಾನ್, ಇಂಗ್ಲೀಷ್ನಲ್ಲಿ ವಿಸಿಲ್ ಬ್ಲೋವರ್, ಈ ನೂರಾರು ಶವಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿ ಬಂದು ಈಗ ಕಾರ್ಯಾಚರಣೆ SITಯಿಂದ ಪ್ರಾರಂಭ ಆಗಿದೆ. ಕಳೆದ ಒಂದು 4-5 ದಿನದಿಂದ ವಿಪರೀತ ಈ ಸುಳ್ಳು ಪ್ರಚಾರದ ಭರಾಟೆ ಶುರುವಾಗಿದೆ. ಕೆಲವೊಂದಿಷ್ಟು, ಎಲ್ಲ ಅಲ್ಲ, ಒಂದು 2-3 TV ಚಾನಲ್ಗಳಿರ್ಬೋದು, ಅವ್ರದೇ ಆದಂತಹ ಒಂದಿಷ್ಟು ಯೂಟ್ಯೂಬ್ಗಳಿರ್ಬೋದು. ಈಗ ಮತ್ತೆ ನಿನ್ನೆ ಮೊನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟ್ರೈಕ್ ಅಂತೆ, ಭಕ್ತರ ಆಕ್ರೋಶ ಅಂತೆ, ಜನರ ಆಕ್ರೋಶ ಅಂತೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ನಾಳೆ ನಾಡ್ದು ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಮಾಡಿಸ್ತಾರೆ. ಇಲ್ಲಿ ನೋಡಿ, ಸುಳ್ಳು ಪ್ರಚಾರಗಳು ಏನು, ವಾಸ್ತವ ಏನು. ಅವ್ರು ಹೇಳ್ತಾ ಇರೋದು, ಮೊದಲನೇದಾಗಿ ಭೀಮಾ ಹೇಳ್ತಾ ಇರೋದು ಎಲ್ಲ ಸುಳ್ಳು, ಅದೊಂದು ಷಡ್ಯಂತ್ರ, ಅವನ ಹಿಂದೆ ಬೇರೆ ಯಾರೋ ಇದ್ದಾರೆ, ಮಾಡಿಸ್ತಾ ಇದ್ದಾರೆ, ದುಡ್ಡು ಬರ್ತಾ ಇದೆ, ದೇವಸ್ಥಾನಕ್ಕೆ ಅಪಪ್ರಚಾರ. ಈಗ 2-3 ಪಕ್ಷದ ಕೆಲವೊಂದಿಷ್ಟು ಶಾಸಕರು ಸೇರ್ಕೊಂಡು ಬಿಟ್ಟಿದ್ದಾರೆ. ಸೇರ್ಕೊಂಡು ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗೋದಕ್ಕೆ ಬಿಡುವುದಿಲ್ಲ, ಅದು ಇದು ಅಂಥೇಳಿ ಹೇಳ್ತಾನೆ ಇದ್ದಾರೆ. ಇರಲಿ, ಹೇಳಿ, ನಮ್ಗೆ ಗೊತ್ತಿತ್ತು ಈ ರೀತಿ ಪ್ರಯತ್ನ ಮಾಡ್ತಾರಂತ ನಮ್ಗೆ ಗೊತ್ತಿತ್ತು. ಇದು ಈ ಹಿಂದೆ ಆಸಾರಾಮ್ ಬಾಪು, ಗುರುಮಿತ್ ರಾಮ್ ರಹೀಮ್ ಸಿಂಗ್ ಏನೀಗ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರಲ್ಲ, ಅವರು ಇದೇ ಪ್ರಯತ್ನವನ್ನೇ ಮಾಡಿದ್ರು. ಆ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಭೀಮಾ ಸುಳ್ಳು, ಇದು ಅಪಪ್ರಚಾರ ಅನ್ನೋರಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಾರ್ವಜನಿಕರ ಜೊತೆಗೆ ನಾನು ಹಂಚ್ಕೋತೇನೆ. ಭೀಮಾನ್ ಬಗ್ಗೆ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಲ್ಲ, ಬೆಳಿಗ್ಗೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬೆಳಿಗ್ಗೆ 10 ಒಂದು 9 ಗಂಟೆಗೆ ಮನೆ ಬಿಡ್ತಾನೆ ಅವನು. ರಾತ್ರಿ 10 ಒಂದೊಂದು ಸರಿ 12-1 ಗಂಟೆಗೆ ವಾಪಸ್ ತಾನು ಇರುವಂತಹ ಕೊಠಡಿಗೆ ಬರ್ತಾನೆ. ಅಂದರೆ 12 ಗಂಟೆಗಿಂತ ಜಾಸ್ತಿ. ನೀವು ನೋಡಿದ್ದೀರಲ್ಲ, ಟಿವಿಯಲ್ಲೆಲ್ಲ ನೋಡ್ತೀರಲ್ಲ, ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ದು ಭೀಮಾ ಅಂತ ಹಿಂಗೆ ಹೇಳ್ತಾರೆ. ಆದರೆ ರೇನ್ಕೋಟ್ ಹಾಕ್ಕೊಂಡು, ಪ್ಲಾಸ್ಟಿಕ್ ರೇನ್ಕೋಟ್ ಹಾಕ್ಕೊಂಡು, ತಲೆಯಿಂದ ಕಾಲಿನವರೆಗೆ ಪೂರ್ತಿ ದೇಹ ಮುಚ್ಚಿಕೊಂಡು ಮುಸುಕುಧಾರಿಯಾಗಿ ಕೆಲಸ ಮಾಡೋದನ್ನು ನೀವು ನೋಡಿದ್ದೀರಿ. 12 ಗಂಟೆಗಿಂತ ಜಾಸ್ತಿ. ಅವನ ಜೊತೆಗೆ SIT ಅವರು ಕೂಡ ಇರ್ತಾರೆ. ಆದರೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ, ಸಾರ್ವಜನಿಕರಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ, ಕಳೆದ 2 ತಿಂಗಳಿಂದ ಅವನು ಹೆಂಡತಿ ಮಕ್ಕಳ ಮುಖ ನೋಡಿಲ್ಲ, ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಇದೊಂದೇ ಅಲ್ಲ, ಅವನ
ಪರಿವಾರಕ್ಕೆ ಪ್ರತಿನಿತ್ಯ ಬೆದರಿಕೆ ಕೊಡ್ತಾ ಇದ್ದಾರೆ. ಹೊರ ರಾಜ್ಯದಲ್ಲಿರುವಂತಹ ಅವನ ಪರಿವಾರಕ್ಕೆ ಆ ಮನೆಯ ಓನರಿಂದ ಜಗಳ ತೆಗೆಸಿದ್ದಾರೆ. ಮನೆ ಬಿಟ್ಟು ಆಚೆಗೆ ಹೋಗೋದಕ್ಕೆ 4-5 ಬಾರಿ ಪ್ರಯತ್ನ ಪಡಿಸಿದ್ದಾರೆ. ಇದೇ ಧರ್ಮೋದ್ಯಮಿ ಕುಟುಂಬದವರು, ಇವರ ಚೇಲಾಗಳನ್ನು ಬಿಟ್ಟು. ಅಂಥ ಪರಿಸ್ಥಿತಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಆನಂತರ ಅವನು ಯಾವ ಕಾರಣಕ್ಕಾಗಿ ದೇವಸ್ಥಾನದ ಆಡಳಿತದಿಂದ ಹೊರಗಡೆ ಬಂದ ಇದಲ್ಲ, ಅದನ್ನು ಕೇಳಿಬಿಟ್ರೆ ಎಲ್ಲರಿಗೂ ಕೂಡ ರೋಷ ಬರ್ತದೆ, ಮುಂದೆಲ್ಲವೂ ಕೂಡ ಗೊತ್ತಾಗ್ತದೆ. ಇವರಿಗೆ ಇನ್ಯಾರೋ ಆಗಿದ್ರೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ರೀ, ಅವರು ತಲೆ ಕೆಡಿಸ್ಕೊಳ್ತಾ ಇದ್ದಿಲ್ಲ. ಅವನಿಗೆ ಆ ಕುಟುಂಬದ ಎಲ್ಲ ಅವ್ಯವಹಾರಗಳು, ಕೊಲೆ, ಅತ್ಯಾಚಾರಗಳು ಪ್ರತಿಯೊಂದು ಗೊತ್ತಿದೆ. ಯಾರೋ ಒಬ್ರು ಹೇಳ್ತಾ ಇದ್ರು, ಅವನಿಗೆ ಸಮೀಪ ಇರೋರು, ಅವನು ಹೋಗಬೇಕಾದ್ರೆ ನೋಡು, ನೀನು ಹುಚ್ಚಿನ ಥರ ಏನೇನೋ ಹೇಳ್ಕೊಂಡು ತಿರುಗಾಡಬೇಡ, ನಿನಗೆ ನಮ್ಮ ಹಣೆ ಬರ ಎಲ್ಲ ಗೊತ್ತಿದೆ, ಎಲ್ಲ ಹಣೆ ಬರ ನಮ್ಮ ಅಂದರೆ ನಾವು ಮಾಡ್ತಾ ಇರೋವಂಥ ಎಲ್ಲ ಕೃತ್ಯ ನಿನಗೆ ಗೊತ್ತಿದೆ. ಅಪ್ಪಿ ತಪ್ಪಿ ಎಲ್ಲಾದರೂ ನೀನು ಬಾಯಿ ಬಿಟ್ಟರೆ, ನೀನು ಯಾವುದೇ ಈ ದೇಶ ಬಿಟ್ಟು ಯಾವ ದೇಶದಲ್ಲಾದರೂ ಇದ್ದರೂ ನಿನ್ನನ್ನು ಮುಗಿಸಿಬಿಡ್ತೀವಿ, ಜೀವ ಸಹಿತ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಅಷ್ಟಾದರೂ ಕೂಡ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋರ್ಟಲ್ಲಿ ಸತ್ಯವನ್ನೇ ಹೇಳ್ತೀನಿ ಅಂತ ಬಂದಿದ್ದಾನೆ. ಅವನ ಪರಿಸ್ಥಿತಿ ಬಗ್ಗೆನೂ ಕೂಡ ಯೋಚನೆ ಮಾಡಿ. ಆನಂತರ ಅವ್ರು ಹೇಳ್ತಾ ಇದ್ದಾರೆ, ಈಗ ಸುಳ್ಳಿನ ಇದು ಪಟ್ಟಿ 2ನೇದ್ದು, ಅದರಲ್ಲಿ ನನಗೆ ಹೇಳ್ತಾ ಇದ್ದಾರೆ, ಜೈನ ಧರ್ಮದ ವಿರುದ್ಧ ನಾನು ಮಾತಾಡ್ತಾ ಇದ್ದೀವಿ ಅಂತ. ನಾವು ಜೈನ ಧರ್ಮೀಯರ ವಿರುದ್ಧ ನೋಡಿ, ನಾನು ಇತ್ತೀಚಿನವರೆಗೂ ಕೂಡ ಹಿಂದೂ ಧರ್ಮ ಜೈನ ಧರ್ಮ ಎರಡೂ ಒಂದೇ ಅಂತ ತಿಳ್ಕೊಂಡವ್. ನಾನು ಬೇರೆ ಬೇರೆ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದಿಲ್ಲ ಯಾವತ್ತಿಗೂ ಕೂಡ. ಆದರೆ ಯಾವಾಗ ಇವರು ನಾನು ಸೌಜನ್ಯ ಹೋರಾಟದಲ್ಲಿ ಬಂದು ಅನೇಕ ಮಾಹಿತಿಗಳನ್ನು ಬಿಚ್ಚಿಡೋದಕ್ಕೆ ಪ್ರಾರಂಭ ಮಾಡಿದೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರ ಜೊತೆಗೆ, ಐವರ್ನಾಡಲ್ಲಿ ಒಂದು ದೊಡ್ಡ ಹೋರಾಟ ಇತ್ತು. ಒಂದು ಸಣ್ಣ ಹಳ್ಳಿಯಲ್ಲಿ ಹತ್ತತ್ರ ಒಂದು 8,000-10,000 ಜನ ಸೇರಿದ್ದಾರೆ. ಐವರ್ನಾಡು ಅಂತ. ಅಲ್ಲಿ ಈ ಏನೇನೋ ಅತ್ಯಾಚಾರಿಗಳ ಕರ್ಮಕಾಂಡ, ಅವ್ರ ಹೆಸರು ಇರೋದೇ ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಜೈನ್, ಇನ್ನು ಇಷ್ಟಿಷ್ಟೆಲ್ಲ ಇದೆ, ನಿಶ್ಚಲ್ ಜೈನ್. ಹಂಗೆ ಹೇಳಿದ್ದಕ್ಕೆ ನಾನು ಜೈನ ಧರ್ಮಕ್ಕೆ ಅಪಪ್ರಚಾರ ಮಾಡಿದೆ ಅಂತೇಳಿ ಧರ್ಮಗಳ ನಡುವೆ ದ್ವೇಷ ಅಂತೇಳಿ 2 ವರ್ಷದ ಹಿಂದೆ, ಈಗಲ್ಲ 2 ವರ್ಷದ ಹಿಂದೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರು. ಪ್ರೂವ್ ಮಾಡೋಕ್ಕಾಗಲಿಲ್ಲ ಅವರಿಗೆ. ಅವಾಗಲೂ ಕೂಡ ಹೇಳಿದ್ದೇನೆ, ನೋಡಿ ನಾವು ಬಾಹುಬಲಿಯನ್ನ ಒಂದು ಏನೋ 2 ಸಂಕೇತ, ಒಂದು ವೈರಾಗ್ಯ, ಇನ್ನೊಂದು ಶೌರ್ಯದ ಸಂಕೇತವಾಗಿ ಮತ್ತು ವೈರಾಗಿಯಾಗಿ ಆ ಬಾಹುಬಲಿ ದೇವ್ರನ್ನ ನೋಡ್ತೀವಿ ಅಂತೇಳಿ ಅದೇ ವಿಡಿಯೋದಲ್ಲೇ ಹೇಳಿದ್ದೇನೆ. ಅದನ್ನು ಕಡೆಗಣಿಸಿ ಕಟ್ಟು ಪೇಸ್ಟು ಎಡಿಟ್ ಮಾಡಿ ನಾನು ಜೈನ ಧರ್ಮಕ್ಕೆ ಯಾವತ್ತಿಗೂ ಬೈದಿಲ್ಲ. ನಾನು ಅದೇ ಹೇಳ್ತಿದ್ದೀನಲ್ಲ, ಯಾವಾಗ ನನ್ನ ಮೇಲೆ ಕೇಸ್ ಮಾಡಿದ್ರು ಅವಾಗ ನನಗನ್ನಿಸ್ತು ಜೈನರು ಹಿಂದೂಗಳು ಇಬ್ಬರು ಪ್ರತ್ಯೇಕ ಅಂತ. ನನಗೆ ಅವಾಗಿಂತ ಅನ್ಸೋಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೆ ನನ್ನ ತಲೆಯಲ್ಲಿ ಬಂದೇ ಇಲ್ಲ ಇದು. ಜೈನ ಧರ್ಮ ನನಗೇನು ಕೆಟ್ಟದ್ದು ಮಾಡಿದೆ? ಹೋರಾಟಗಾರರಿಗೆ ಏನು ಕೆಟ್ಟದ್ದು ಮಾಡ್ತು? ಯಾವಾಗ ಕೆಟ್ಟದ್ದು ಮಾಡ್ತು? ನಮಗಂತರೂ ಅನಿಸೇ ಇಲ್ಲ. ನಮ್ಗೆ ಗೊತ್ತಿದೆ, ಸಣ್ಣದಿಂದ ಓದ್ತಾ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅನೇಕ ನಮ್ಮ ಸ್ನೇಹಿತರು ಎಷ್ಟೋ ಜನ ಜೈನರಿದ್ದಾರೆ, ಮುಸಲ್ಮಾನರಿದ್ದಾರೆ, ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನರಿದ್ದಾರೆ. ಇವ್ರಿಗೆ ಬೇಕಾಗಿದೆ ಇವ್ರಿಗೆ ನಿಜವಾದ ನಮ್ಮಲ್ಲಿ ಯಾವುದೇ ತಪ್ಪು ಹುಡುಕಕ್ಕಾಗ್ತಾ ಇಲ್ಲ. ಹಿಂಗಾಗಿ ಜೈನ ಧರ್ಮ ವಿರೋಧಿ, ಮೊನ್ನೆ ಏನೋ ಹುಬ್ಳಿ ಒಳಗೆ ನಮ್ಮ ಊರೇ ರೀ ಅದು, ಅವನಿಗೆ ಕಂಪ್ಲೇಂಟ್ ಕೊಟ್ಟು ಇವನು ಅಜಿತ್ ಜೈನಿಗೆ ಬೈದ ಕೂಡಲೇ ಜೈನ ಧರ್ಮ ಅಪಚಾರ ಆಯ್ತಂತೇಳಿ ಸುವರ್ಣ ನ್ಯೂಸ್ನಲ್ಲಿ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಪಾಪ ಸುಜಾತ ಭಟ್ ಅವರಿಗೆ ಕೆಟ್ಟದಾಗಿ ಕಾಣೆಯಾಗಿದ್ದಾಳೆ ಅಂತೇಳಿ. ಸುಜಾತ 60 ವರ್ಷದ ಪಾಪ ವೃದ್ಧೆ ಧೈರ್ಯವಾಗಿ ಮುಂದೆ ಬಂದಿದೆ, ಅವ್ರ ಬಗ್ಗೆ ಅಪಪ್ರಚಾರ. ಆ ಅಜಿತ್ ಜೈನಿಗೆ ಅಂದ್ಬಿಟ್ರೆ ಜೈನ ಧರ್ಮಕ್ಕಾಯಿತು ಅಂತ ಹೇಳಿ ಏನಾದರೂ ಮಾಡಿ ನೀವು, ಆದರೆ ವಾಸ್ತವ ನಿಮಗೆ ತಿಳಿಸ್ತಾ ಇದ್ದೀನಿ. ದುಡ್ಡು ಬಂದೈತೆ ಇವರಿಗೆ. 3ನೇದು ದುಡ್ಡು ಬಂದಿದೆ, ಕೇರಳದಿಂದ ದುಡ್ಡು ಬಂದಿದೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಅವನು ಯಾವನು ಕೊಟ್ಟವನು ಅವನ ಹೆಸರು ಬಹಿರಂಗ ಮಾಡಿ. ಕೇರಳದವನು ಯಾವನು, ದುಬೈ, ಅಲ್ಲಿ ಹೇಳ್ತಾ ಇದ್ದಾರೆ ದುಬೈದಿಂದ ಬಂದಿದೆ, ಫಾರಿನಿಂದ ಬಂದಿದೆ, ಕೋಟಿಗಟ್ಟಲೆ ಬಂದಿದೆ ಅಂತೆ. ದಯವಿಟ್ಟು ಅವನು ಯಾವನು ಕೊಟ್ಟಿದ್ದಾನೆ ಅವನ ಹೆಸರು ಹೇಳಿ. ನಾನು ಎಷ್ಟು ಸಾರಿ ಹೇಳಿದ್ದೇನೆ ಇದನ್ನು, ಅವನ ಹೆಸರು ಹೇಳಿ.
ಅಥವಾ ಯಾವ ಅಕೌಂಟಿಗಾದರೂ ಬಂದಿದೆ ಅದನ್ನಾದರೂ ಹೇಳಬೇಕಲ್ಲ. ಇವರು ಇದಕ್ಕೆ ಕೊಡೋ ಪುರಾವೆ ಏನಂದ್ರೆ, ಇಷ್ಟು ದೊಡ್ಡ ಹೋರಾಟ ಮಾಡ್ತಾ ಇದ್ರಿ, ಇವರು ದುಡ್ಡು ಎಲ್ಲಿದ್ರ ಬರ್ತದೆ? ಈ ಪ್ರಶ್ನೆ ಕೇಳ್ತಾರಲ್ಲ, ಅವ್ರು ಯಾವತ್ತಿಗೂ ಕೂಡ ನನಗೆ ಹೋರಾಟ ಮಾಡಿಲ್ಲ. ಹೋರಾಟ ಮಾಡೋದು ದೂರ ಉಳಿತು, ಹೋರಾಟದಲ್ಲಿ ಭಾಗಿ ಕೂಡ ಆಗಿಲ್ಲ. ಯಾಕಂತ ಹೇಳಿದ್ರೆ, ಒಂದು ಹೋರಾಟ ಮಾಡಿದರೆ ದುಡ್ಡು ಕಲೆಕ್ಟ್ ಏನು ಖಜಾನ ಇಟ್ಕೊಂಡು ಯಾವನು ಹೋರಾಟ ಮಾಡಲ್ಲ. ಅಣ್ಣಾ ಹಜಾರೆ ಮಿಲಿಯನೇರ್ ಅಲ್ಲ. ಅನೇಕ ಹೋರಾಟಗಾರ ನೋಡಿದೆ, ಯಾರು ಮಿಲಿಯನಿಯರ್ ಅಲ್ಲ. ಆಮೇಲೆ ಒಬ್ಬೇ ವ್ಯಕ್ತಿ ಕೋಟಿ ಗಟ್ಟಲೆ ಕೊಡಲ್ಲ. ಸೌಜನ್ಯ ಹೋರಾಟದಲ್ಲಿ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೂಡಿಯವರು ಅವ್ರ ಅನೇಕ ಒಂದು 50-60 ಕಡೆ ಹೋರಾಟ, ಅದು ಬೇರೆ ಬೇರೆ ಸ್ಥಳಗಳಲ್ಲಿ ಹೋರಾಟ. ಅದು ಹೆಂಗಾಗುತ್ತೆ? ಯಾರಾದರೂ ಒಬ್ರು ಹೇಳ್ತಾರೆ, ಮೈಕ್ ನಮ್ದು, ಸ್ಟೇಜಿಗೆ ನಾನು ಕೊಡ್ತೀನಿ, ಪೆಂಡಾಲ್ ಹಾಕೋದಕ್ಕೆ ನಾನು, ಕುರ್ಚಿ ಇಷ್ಟು ನನ್ನ ಕಡೆಯಿಂದ, ಊಟಕ್ಕೆ ಸ್ವೀಟ್ ಏನಾದರೂ ಇದ್ರೆ ನನ್ನ ಕಡೆಯಿಂದ ಇಷ್ಟು, ಮಜ್ಜಿಗೆ ಹಂಚೋದು ನಾನು ಕೊಡ್ತೀನಿ ಅಂತ ಇನ್ನೂ ಯಾರೋ ಒಬ್ಬ ಸಣ್ಣ ವ್ಯಾಪಾರಿ ಬರ್ತಾನೆ. ಒಬ್ಬ ದೊಡ್ಡ ರೈತ ಇದ್ರೆ ಅವನು ಆಯ್ತು, ನನ್ನ ಕಡೆಯಿಂದ ಅಕ್ಕಿ ಇಷ್ಟೊಂದು ಅಕ್ಕಿ ಚೀಲ ನನ್ನ ಕಡೆಯಿಂದ, ಒಂದು 50 ಪ್ಯಾಕೆಟ್ ಅಕ್ಕಿ ಚೀಲ ನನ್ನ ಕಡೆಯಿಂದ. ಹೋರಾಟ ಈ ರೀತಿ ನಡೀತದೆ. ದೆಹಲಿಗೆ ಹೋಗಬೇಕಾದ್ರೂ ಕೂಡ ಅನೇಕ ಜನರು ತಮ್ಮ ಕೈಯಲ್ಲಿ ದುಡ್ಡು ಹಾಕೊಂಡು ಬಂದಿದ್ದಾರೆ. ಇನ್ನಿಷ್ಟು ಜನ ಆಯ್ತು ನಮ್ಮ ಕಡೆ 5,000 2,000 ಅವರು ಹೋರಾಟಕ್ಕೆ ಅಂತ ಹೇಳಿ ಒಂದು ಡೊನೇಷನ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಹೋರಾಟಗಳಾಗ್ತವೆ. ಕೇಸ್ ಆದರೆ ನಮ್ಮ ಒಂದು ಪುಣ್ಯ, ಅನೇಕ ಅಡ್ವೊಕೇಟ್ ನಮ್ಮ ಧನಂಜಯ ಸರ್ ಅಂತರೂ 1 ರೂಪಾಯಿ ತಗೊಂಡಂಥವ್ರಲ್ಲ, ಮೋಹಿತ್ ಅವರು 1 ರೂಪಾಯಿ ತಗೊಂಡಂಥವ್ರಲ್ಲ. ಇನ್ನೂ ಕೂಡ ಬೇರೆ ಬೇರೆ ಏನಿದ್ದಾರೆ ಅವರು ಕೂಡ ಏನು ಸಿಕ್ಕಾಪಟ್ಟೆ ಫೀಸ್ ಏನು ಡಿಮಾಂಡ್ ಮಾಡಿಲ್ಲ. ಹೋರಾಟಗಳು ಹಿಂಗಾಗ್ತವೆ. ನೋಡೋರ್ಗೆ ಅನಿಸ್ತದೆ, ಹೌದು ಖಂಡಿತ ಇದು ಅತಿ ದೊಡ್ಡ ಹೋರಾಟ ನಡೆಸ್ತಾ ಇದೀವಿ ನಾವು. ಆದರೆ ಯಾವ ರೀತಿ ದುಡ್ಡು ಬರ್ತಾ ಇದೆ ಅಂತ ಹೇಳಿದರೆ, ಇದರಲ್ಲಿ ಯಾರು ಈಗ ನೋಡಿ, ಈ ಒಂದು ಕಾರ್ಯಕ್ರಮ ಈಗಂತೂ ಯಾವುದೇ ದೊಡ್ಡ ಮಟ್ಟದ ಹೋರಾಟ ಇಲ್ಲ. ಹೋರಾಟ ಆದರೆ ಸರ್ ನಮ್ಮ ಕಡೆ ಅಂತ ಇಷ್ಟು, ನಮ್ಮ ಕಡೆ ಅಂತ ಇಷ್ಟು. ಹೋರಾಟ ಆಗೋದೇ ಹಿಂಗೆ. ಇದೇ ಪ್ರಶ್ನೆ ರೈತ ಹೋರಾಟ ಇದ್ರೆ ಕೇಳ್ತೀರಾ ನೀವು? ದುಡ್ಡು ಎಲ್ಲಿಂದ ಬಂತು? ಕಾವೇರಿ ದೊಡ್ಡ ಹೋರಾಟ ಐತಪ್ಪ, ಯಾವನಾದ್ರೂ ಕೇಳೋದಿಂತ ದುಡ್ಡು ಕೊಟ್ಟನ? ದುಬೈ ಇದ್ರೆ ಕೊಡ್ತಾನ? ಕೇಳಿ, ರೈತ ಹೋರಾಟಗಾರ ಗೊತ್ತಿದೆ, ನಿಜವಾದ ಹೋರಾಟಗಾರರಿದ್ದಾರೆ, ಕೇಳಿ ಅವರಿಗೆ. ಯಾರಾದರೂ ಒಬ್ಬೊಬ್ಬರು ಒಂದೊಂದು ಸ್ಪಾನ್ಸರ್ ಮಾಡ್ತಾರೆ. ಬಸ್ ಟಿಕೆಟ್ ಒಬ್ರು ಕೊಡ್ತಾರೆ, ಟ್ರೈನ್ ಟಿಕೆಟ್ ಇನ್ನೊಬ್ರು ಕೊಡ್ತಾರೆ, ಸ್ಟೇಜ್ಗೆ ಇನ್ನೊಬ್ರು ಕೊಡ್ತಾರೆ. ಅದು ಹೋರಾಟ ಅಂದ್ರೆ ಅದು. ಈ ಹೋರಾಟನೇ ಮಾಡದೇ ಇರೋರಿಗೆ, ಅರ್ಥ ಆಗದವ್ರಿಗೆ ಇದೇ ಹುಡುಕುಗಳೇ ಸುಖ ಸುಮ್ಮನೆ ಎತ್ತುತ್ತಾ ಇರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆನಂತರ ಏನು ಸಿಗಲಿಲ್ಲ, ಬಹಳ ಮುಖ್ಯವಾದದ್ದು. ಈ ವಿಷಯಕ್ಕೆ ಬರ್ತಾ ಇದ್ದೇನೆ. ಎಲ್ಲರಿಗೂ ಬಹುಶಃ ನಿಮ್ಗೆ ಕುತೂಹಲ ಇದೆ, ಆಸಕ್ತಿ ಇದೆ, ಆತಂಕನೂ ಕೂಡ ಇದೆ. ವಾಯ್ಸ್ ಕ್ಲಿಯರ್ ಬರ್ತಾ ಇದೆಯಲ್ಲ? ವಾಯ್ಸ್ ಕ್ಲಿಯರ್ ಇದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮೆಸೇಜ್ ಹಾಕಿ. ವಾಯ್ಸ್ ಕ್ಲಿಯರ್ ಇದೆ, ಓಕೆ. ಭಾಳ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದ್ದೀನಿ. ಏನು ಸಿಗಲಿಲ್ಲ ಅಂತ ಹೇಳ್ತಾರಲ್ಲ, ಹೆಂಗ್ರಿ? ಯಾವ ಮಾತಿಂದ್ರೆ ಯಾವನ್ರಿ ಹೇಳಿದ್ ನಿಮಗೆ ಏನು ಸಿಗಲಿಲ್ಲ ಅಂತ ಹೇಳಿ? 6ನೇ ಪಾಯಿಂಟಲ್ಲಿ ಸಿಕ್ಕಿದ್ದೇನು, 11ನೇ ಪಾಯಿಂಟಲ್ಲಿ ಸಿಕ್ಕಿದ್ದೇನು? ಇವುಗಳನ್ನು ಬಿಟ್ಟು ಕೂಡ ಅನೇಕ ಪ್ರಮುಖ ಮಾಹಿತಿಗಳು ಸಿಕ್ಕಿದೆ. ಅದನ್ನು ನಾನು ಹೇಳಕ್ಕಾಗಲ್ಲ, ನಮ್ಮ ಬಾಯಿ ಕಟ್ಟಿದೆ. ಅನೇಕ ಪ್ರಮುಖ ಮಾಹಿತಿಗಳು ಸಿಕ್ಕಿದೆ. ಅದ್ರ ಸಲುವಾಗಿ ವಿಲಿ ಇಲಿ ಥರ ಒದ್ದಾಡ್ತಾ ಇದ್ದಾರೆ ಧರ್ಮೋದ್ಯಮಿಗಳು. ಅದ್ರ ಸಲುವಾಗಿ ಇಷ್ಟೊಂದು ಏನೋ ಅಲ್ಲಿ ಪ್ರತಿಭಟನೆ, ಆ MLA ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸಿದೆ, ಈ ಲೀಡರ್ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸಿದೆ. ಎದಕ್ಕೆ ಬೇಕು? ಏನು ಸಿಗಲಿಲ್ಲ ಅಂದ್ರೆ ಸುಮ್ಮನೆ ಕುತ್ಕೋಬಹುದಲ್ಲ. ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೂ ಸಿಗಲ್ಲಪ್ಪ, ಹೌದಾ? ಏನು ಸಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ, ಮುಂದೆ ಸಿಗ್ಲಿಕ್ಕಿಲ್ಲ, ಸುಮ್ಮನೆ ಇರಬೇಕಲ್ಲ. ಎಲ್ಲ ಪ್ರಮುಖ ಮಾಹಿತಿಗಳು, ಮೋಡಸ್ ಅಪರಂಡಿ ಯಾವ್ಯಾವ ರೀತಿ ಮಾಡ್ತಾರೆ ಇವರು, ಪ್ರತಿಯೊಂದೂ ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ನಮಗಿದೆ. ಅದನ್ನು SIT ದವ್ರು ಹೇಳಬೇಕು. ಅಲ್ಲಿ ಒಟ್ಟಿಗೆ ವೇಟ್ ಮಾಡ್ಬೋದಲ್ಲ, ಇನ್ನೊಂದು ಸ್ವಲ್ಪ ದಿನಪ್ಪ. ಯಾಕೆ ನೋಡಿ, 13ನೇ ಪಾಯಿಂಟ್ ಎಲ್ಲರೂ ಹೇಳ್ತಾ ಇದ್ರು. ಒಬ್ಬರು ಸಂಸದರು ಕೂಡ ಹೇಳಿದ್ರು 13ನೇ ಪಾಯಿಂಟ್ ಬಹಳ ಇದನ್ನು ಏನು ನಿರ್ಣಾಯಕ. TV ಚಾನಲ್ನಲ್ಲಿ ಹೇಳ್ತಾರೆ ನಿರ್ಣಾಯಕ. ಏನು 13 ಪಾಯಿಂಟು? ಪಾಯಿಂಟ್ ನಂಬರ್ 13 ಮಾಸ್ ಬರಿಯಲ್ ಸೈಟ್. ಹೌದು, ಮಾಸ್ ಬರಿಯಲ್ ಸೈಟ್ ಅಂತ 15 ಅಡಿ ಮಣ್ಣು ಹಾಕಿದ್ದಾರೆ ಅಲ್ಲಿ. 15 ಅಡಿ ಮಣ್ಣು ಹಾಕಿದ್ದಾರೆ. ಯಾವಾಗ? ಒಂದು 10-12 ವರ್ಷದ ಹಿಂದೆನೆ 15 ಅಡಿ ಮಣ್ಣು ಹಾಕಿದ್ದಾರೆ, 10 ವರ್ಷದ ಹಿಂದೆ. ಆನಂತರ 2 ಸರಿ ಆ ಬ್ರಿಡ್ಜ್ ಕೊಚ್ಕೊಂಡು ಹೋಗಿದೆ. ಆ್ಯಕ್ಚುಲಿ ಅಲ್ಲಿ ಬ್ರಿಡ್ಜ್ ಕಟ್ಟುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ತಜ್ಞರು. ಬೇಕು ಅಂತಲೇ ಅಲ್ಲಿ ಹೆಣ ಹುಕ್ತಾ ಇರೋದ್ಕೊಳ್ಳಿ, ಏನಾದರೂ ಒಂದು ಕಿತಾಬದಿ ಕೆತ್ತಬೇಜಿ ಮಾಡಿ.
ದಯವಿಟ್ಟು ಯಾರ್ಯಾರು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ, ದೇಶದ ಬೇರೆ ಬೇರೆ ಭಾಗದಲ್ಲಿ ಮತ್ತು ವಿದೇಶದಲ್ಲಿ ಕುತ್ಕೊಂಡು ವಿಶ್ಲೇಷಣೆ ಮಾಡ್ತಾ ಇದ್ದೀರಿ, ಆತಂಕ ವ್ಯಕ್ತಪಡಿಸ್ತಾ ಇದ್ದೀರಿ, ಏನು ಸಿಗಲಿಲ್ಲ ಅಂತ. ಆಮೇಲೆ GPR ಬಂತು, ಏನು ಸಿಗಲಿಲ್ಲ. GPR ಬಂತು, ಏನು ಸಿಗಲಿಲ್ಲ. ಹೌದು, ಏನು ಸಿಗಲಿಲ್ಲ ಅಂತೆ. ನಾನು ಕೂಡ ಅಂತೆ ಅಂತಾನೆ ಹೇಳಬೇಕು. ಯಾರಾದರೂ ಬಂದು ಧರ್ಮಸ್ಥಳಕ್ಕೆ ಇಲ್ಲಿಯ ಈ ರೇನ್ ವೆದರ್ ರಿಪೋರ್ಟ್ ಬಂದ್ಬಿಡ್ತದೆ, ಮೊಬೈಲಲ್ಲೇ ಬರ್ತದೆ ವೆದರ್. ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗೆವರೆಗೆ ನಿರಂತರವಾಗಿ ಮಳೆ ಇದೆ. ನಿನ್ನೆ ಬರೀ 5 ಅಡಿ 6 ಅಡಿ ತೆಗೆದ್ರೆ ನೀರು ಬಂದಿದೆ. ನೀರಿದ್ರೂ ಕೂಡ ರೆಡಾರ್ ವರ್ಕ್ ಮಾಡುತ್ತಾ? ದಯವಿಟ್ಟು ಯಾರಾದ್ರೂ ಹೇಳ್ಬಿಡಿ. ಯಾಕಂದ್ರೆ ಟೆಕ್ನಾಲಜಿ ನಾನು ಇಂಜಿನಿಯರ್ ಅಲ್ಲ, ಇಲೆಕ್ಟ್ರಾನಿಕ್ ಇಂಜಿನಿಯರು ಅಥವಾ ಇನ್ನೇನೋ ಟೆಕ್ನಿಕಲಿ ನನ್ನದು ಒಳ್ಳೇದಿಲ್ಲ. ನೀರಿನ ಅಡಿಯಲ್ಲಿನೂ ಕೂಡ ರೆಡಾರ್ ಏನಾದರೂ ವರ್ಕ್ ಮಾಡುತ್ತಾ? 5 ಅಡಿಗೆ ನೀರು ಇದೆ, ನನ್ನ ಹತ್ರ ಫೋಟೋ ಬಂದಿದೆ. 5ರಿಂದ 6 ಅಡಿ, ಮೇ ಬಿ ಒಂದು 8 ಅಡಿಗೆ ಬಂದಿರ್ಬೋದು. 15 ಅಡಿ ಮಣ್ಣು ಹಾಕಿದ್ದಾರೆ, 5ರಿಂದ 8 ಅಡಿವರೆಗೆ ನೀರೇ ಹತ್ತುತ್ತಾ ಇದೆ. ರೆಡಾರ್ ಹೆಂಗ್ರಿ ವರ್ಕ್ ಆಗುತ್ತೆ? ಯಾರಾದ್ರೂ ಗೊತ್ತಿದ್ದವ್ರು ಹೇಳ್ರಿ. ಹೌದಪ್ಪ, ನೀರು ಒಳಗಡೆ ಕೂಡ ರೆಡಾರ್ ವರ್ಕ್ ಆಗುತ್ತೆ. ಜಾಸ್ತಿ ಮಳೆ ಬಂದರೆ ಏರೋಪ್ಲೇನೇ ಟೇಕ್ ಆಫ್ ಆಗೋದಿಲ್ಲ, ಗಾಳಿ ಮಳೆ ಇದ್ರೆ ಏರೋಪ್ಲೇನ್ ಟೇಕ್ ಆಫ್ ಆಗೋದಿಲ್ಲ. ಅಂಥದ್ರಲ್ಲಿ GPR ಬಂತು, ಏನು ಸಿಗಲಿಲ್ಲ. ದಯವಿಟ್ಟು ನಾನು ಮಾಧ್ಯಮಗಳಿಗೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ಹಾದಿ ತಪ್ಪಿಸ್ಬೇಡಿ. ಖಂಡಿತ ಅಲ್ಲಿ ಸ್ಥಳೀಯರು ಹೇಳಿದ್ದಾರೆ, ನಾನಲ್ಲ, ಐ ಆಮ್ ಆನ್ ಔಟ್ಸೈಡರ್. ಸ್ಥಳೀಯರು ಹೇಳಿದ್ದಾರೆ, ನಾವೇ ನೋಡಿದೀವಿ ಇಲ್ಲಿ ಹೂತು ಹಾಕಿರ್ತಾ ಇರೋದನ್ನ. ನಡುರಾತ್ರಿ ಬಂದು ಹೂತು ಹಾಕ್ತಾ ಇದ್ರು, ಗೋಣಿ ಚೀಲದಲ್ಲಿ ತಗೊಂಡು ಬಂದು ಹೂತು ಹಾಕ್ತಾ ಇರೋದು ನಾವೇ ನೋಡಿದೀವಿ ಅಂತ ಹೇಳಿದ್ದಾರೆ. ಆನಂತರ ಬಾಹುಬಲಿ ಬೆಟ್ಟ ಬಹುಶಃ ಒಂದು 2-3 ದಿನದ ಹಿಂದೆ ಹೋಗಿದ್ರು. ಕಂಪ್ಲೀಟ್ ಮಣ್ಣು ಸುರಿದು ಬಿಟ್ಟಿದಾರಲ್ರಿ ಅಲ್ಲಿ, ಕಂಪ್ಲೀಟ್. ಅದು ಕೂಡ ಮಾಸ್ ಬರಿಯಲ್ ಸೈಟ್ ಅಂತೆ. ಎಲ್ಲೆಲ್ಲಿ 100-200 ಹೆಣಗಳನ್ನ ಹೂತು ಹಾಕಿದ್ದಾರೆ. ಕಂಪ್ಲೀಟ್ ಅಲ್ಲಿಯೂ ಕೂಡ 10-15 ಅಡಿ ಮಣ್ಣನ್ನು ಸುರಿದು ಬಿಟ್ಟಿದ್ದಾರೆ. ಅಂಥದ್ರಲ್ಲಿ 5-6 ಅಡಿ ತೆಗೆದುಕೊಳ್ಳಿ, ಏನು ಸಿಗಲಿಲ್ಲ. ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಲ್ಲ. ಯಾರು ಅದನ್ನ ಮಣ್ಣು ಸುರಿದ್ರು ಅಂತ ನಾನು ಮೊನ್ನೆ ಪ್ರಶ್ನೆ ಕೇಳಿದ್ದೆ. ನಮಗೆ ಇವತ್ತು ಗೊತ್ತಾಗಿದೆ, ಮಣ್ಣು ಸುರಿದಿದ್ದು ಇದೇ ಧರ್ಮೋದ್ಯಮಿಗಳು. ಇವರದೇ ಟಿಪ್ಪರ್ಗಳು, ಇವರದೇ ಲಾರಿಗಳು, ಇವರದೇ ದೇವಸ್ಥಾನದ ಜಾಗೆಯಿಂದ ಮಣ್ಣು ತಗೊಂಡು ಸುರಿದಿದ್ದಾರೆ. ಯಾಕೆ ಸುರಿದ್ರು? ಬಾಹುಬಲಿ ಬೆಟ್ಟರಿ, ಭಗವಾನ್ ಬಾಹುಬಲಿ ನಮ್ಮೆಲ್ಲರ ಆರಾಧ್ಯ ದೈವ. ಅಪಚಾರ ಮಾಡ್ತಾ ಇರೋದು ಯಾರು? ಜೈನರಿಗೆ. ಬಾಹುಬಲಿ ಸ್ವಾಮಿಗೆ ಅಪಚಾರ ಮಾಡ್ತಾ ಇರೋದು ಯಾರು? ಅಲ್ಲಿ ಯಾಕ್ರಿ ನೀವು ಹೋಗಿ ಸುರಿದ್ರಿ? ಇವುಗಳನ್ನೆಲ್ಲ ಕೇಳಬೇಕಲ್ಲ ಪ್ರಶ್ನೆ. ಸುಖಾಸುಮ್ಮನೆ ಏನು ಸಿಗಲಿಲ್ಲ. ಅದೇ ಜಾಗದಲ್ಲಿ ಬಟ್ಟೆ ಬರೇ ಎಲ್ಲ ಸಿಕ್ಕಿದೆ, ಹೆಣ್ಣು ಮಕ್ಕಳ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಡೆಡ್ ಬಾಡಿ ಎಲ್ಲಿ ಹೋಯ್ತು? ಯಾಕೆ ಕಿತ್ಕೊಂಡು ಹೋದ್ರು ಅದನ್ನ? ಬಟ್ಟೆ ಯಾರ್ದು? ಇವುಗಳನ್ನೆಲ್ಲ SIT ಉತ್ತರ ಕೊಡಲೇಬೇಕಾಗತ್ತೆ, ಕೊಡಬೇಕು. ಅದನ್ನು ನಾವು ಕಾಯ್ತಾ ಇದ್ದೀವಿ, ಶಾಂತಿಯುತವಾಗಿ ಕಾಯ್ತಾ ಇದ್ದೀವಿ. ನಾವೆಲ್ಲೂ ಜನ ಸೇರಬೇಕು, ಗಲಾಟೆ ಮಾಡಬೇಕು ಅಂತ ಕರೆ ಕೊಡಲಿಲ್ಲ. ಕಾಯ್ಬೇಕಲ್ಲ. ಆನಂತರ ಮೊನ್ನೆ ಯಾವುದು ಕಲ್ಲೇರಿ ಇದರ ಹತ್ರ 15 ವರ್ಷದ ಬಾಲಕಿ, ನಮಗೂ ಗೊತ್ತಿರೋ ಪ್ರಕಾರ ಬಹಳ ಪ್ರಮುಖವಾದಂತಹ, ಅವ್ರಿಗೆ 100% ಕನ್ಫರ್ಮ್ ಆಗಿದೆ. ನಾನು ಇಷ್ಟೇ ಹೇಳ್ಬೋದು, 100% ಕನ್ಫರ್ಮ್ ಆಗಿದೆ ಅವನು ಅಲ್ಲಿ ಹೂತಿದ್ದು ನಿಜ ಅಂತ. ರಿಸರ್ವ್ ಫಾರೆಸ್ಟ್ ಏರಿಯಾದು ಅಲ್ಲಿ ಪಂಚಾಯಿತಿ ಇಂತ್ರ ರಸ್ತೆ ಮಾಡ್ತೀವಿ ಅಂತ ಹೋಗ್ತಾರೆ. ನಾನು ಕರ್ನಾಟಕದಲ್ಲಿ ಅನೇಕ ಜನ ಮಲೆನಾಡಿನಲ್ಲಿ ಇದ್ದವರಿದ್ದಾರೆ. ಮಲೆನಾಡಿನಲ್ಲಿ ರಿಸರ್ವ್ ಫಾರೆಸ್ಟ್ನಲ್ಲಿ ಅಲ್ಲಿ ಜೀವನ ಮಾಡ್ತಾ ಅಂತ ಇದ್ದಾರೆ. ರಿಸರ್ವ್ ಫಾರೆಸ್ಟ್ ಮಾಡಿದರೆ ಪಂಚಾಯಿತಿ ರೋಡ್ ಹ್ಯಾಂಗ್ರಿ ಮಾಡ್ತಾರೆ. ಇಲ್ಲೇ ಯಾಕೆ ಮಾಡಿದರು? ದೊಡ್ಡ ಟ್ರೆಂಚ್ ಹೊಡೆದಿದ್ದಾರೆ ಅಲ್ಲಿ ಕಲ್ಲೇರಿಯಲ್ಲಿ. 15 ವರ್ಷದ ಶಾಲಾ ಬಾಲಕಿ ಬ್ಯಾಗ್ ಸಮೇತ ಹೂತು ಹಾಕಿದ್ದೀನಿ ಅಂತೇಳಿ ಇದರಲ್ಲಿ ಬಂದಿತ್ತಲ್ಲ, ಅವನು FIR ಕಾಪಿಯಲ್ಲಿ ಬಂದಿತ್ತಲ್ಲ ಅಲ್ಲಿ. ಆದರೆ ಅವನು ಹೇಳ್ತಾ ಇದ್ದಿದ್ದು, ಹೂತು ಹಾಕಿದ್ದು ನಿಜ ಅನ್ನೋದು ಕನ್ಫರ್ಮ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಅದನ್ನು ನಾನು ಈಗ ಹೇಳಿದರೆ ಸರಿ ಆಗೋದಿಲ್ಲ, SIT ವರದಿ ಬರ್ತದೆ. ಪಾಯಿಂಟ್ ನಂಬರ್ 1ರಿಂದ 5 ಕೂಡ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ಅಲ್ಲಿ ಮಣ್ಣು ಅಗದಿದ್ದಾರೆ. ಮತ್ತು ಒನ್ಸ್ ಅಗೇನ್ ಹಂತಲ್ಲಿ ಅಗಿಸುವಂಥ ಅವಶ್ಯಕತೆ ಏನಿತ್ತು? ನಾನು SIT ಅವ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಇವನು ಸರಿನೋ ತಪ್ಪೋ ಅನ್ನೋದಲ್ಲ ಇಲ್ಲಿ. ಆ ಘಟನೆ, ಅಷ್ಟೊಂದು ಶವಗಳನ್ನ ಅಕ್ರಮವಾಗಿ ಹೂತು ಹಾಕಿದ್ದಾರೋ ಇದಾವೋ ಇಲ್ಲೋ, ಅದು ಪ್ರಮುಖ ಘಟ್ಟ ಆಗಬೇಕು. ಅದು ಫ್ರೇಮ್ವರ್ಕ್ ಆಗಬೇಕು ಇನ್ವೆಸ್ಟಿಗೇಷನ್ ಅಂತೂ. ಸ್ಥಳೀಯರು ಹೇಳ್ತಾ ಇದ್ದಾರೆ 1ರಿಂದ 5 ಮಣ್ಣು ಹಾಕಿದ್ದಾರೆ, ಮುಂಚೆ ಹೂತು ಹಾಕಿದ್ದು ಹೌದು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಎಲ್ಲನೂ ಕೂಡ ನದಿಗೆ ಸರಿಸಿದ್ದಾರೆ ಮಣ್ಣನ್ನ. ಅಲ್ಲಿ ಟಾಯ್ಲೆಟ್ ಕಟ್ಟಬೇಕು, ನೇತ್ರಾವತಿ ಸ್ನಾನಘಟ್ಟದಲ್ಲಿ ಟೆಂಪರರಿ ಟಾಯ್ಲೆಟ್ ಕಟ್ಟಬೇಕು ಅಂತೇಳಿ ಅದೇ ಮಣ್ಣೆ ತಗೊಂಡು ಹೋಗಿದ್ದಾರೆ. ಇನ್ನು ಹೆಂಗೆ ಸಿಗುತ್ತಲ್ಲಿ? ಆದರೂ ಕೂಡ ಸ್ಥಳೀಯರು ಹೇಳ್ತಾರೆ, ನಮಗೆ ಒಂದು ಅವಕಾಶ ಕೊಡಿ, ನಾವೆಲ್ಲರೂ ಸೇರಿ ತೆಗೆದುಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ನಾಳೆ ಅದೇ ಆಗೋದು. ಒಂದು ವೇಳೆ ಇವ್ರು ಹೇಳ್ತಾ ಇದ್ದಾರಲ್ಲ SIT ನಿಲ್ಲಿಸಬೇಕು, ಈ ಮಾತನ್ನು ಬರೆದಿಟ್ಕೊಳ್ಳಿ, ಎಲ್ಲರೂ ಬರೆದಿಟ್ಕೊಳ್ಳಿ. ರಾಜಕೀಯ ಒತ್ತಡ ತಂದು SITನ ನಿಲ್ಲಿಸಿದ್ರೆ ಸ್ಥಳೀಯರು, ಇವತ್ತು ನನಗೆ ಬಹಳ ಶಾಕ್ ಆಯಿತು ಮತ್ತು ಖುಷಿನೂ ಆಯಿತು. ಒಂದು ಕಡೆಯಿಂದ ಸಾಯಂಕಾಲ ಒಂದು ತಂಡ ಮಾತಾಡಿದ್ರು, SIT ಏನಾದರೂ ಸ್ಟಾಪ್ ಆದರೆ ನಾವು ಸ್ಥಳೀಯರು ಹೋಗಿ ಇವರು ಎಲ್ಲೆಲ್ಲಿ ಹೋದಿದ್ದಾರೆ, ಎಲ್ಲೆಲ್ಲಿ ಅಗದಿದಾರಲ್ಲ ಅದೇ ಜಾಗದಿಂದನೇ ನಾವು ಎತ್ಕೊಂಡು ಬಂದ್ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ಸಾಕಷ್ಟು ಪಾಯಿಂಟ್ಗಳಿದೆ, 106 ಕಡೆಗಳಿದೆ. ನಾವು ಹೂತಿಟ್ಟ ಶವಗಳನ್ನ ಎತ್ಕೊಂಡು ಬಂದು ಕೊಡ್ತೀವಿ. ಪೊಲೀಸ್ ಸ್ಟೇಷನ್ ಮುಂದೆ ಹಾಕಬೇಕಾ, ಅಥವಾ ಈಗ ಸ್ಟ್ರೈಕ್ ಮಾಡ್ತಾ ಇದಾರಲ್ಲ, ಅಪಪ್ರಚಾರ ಆಯಿತು, ಹೇಳಿಕೆ ಕೊಡ್ತಾ ಇದಾರಲ್ಲ, ಅವ್ರ ಮನೆ ಮುಂದೆ ಹೋಗಿ ಆ ಶವಗಳ ಅಸ್ಥಿಪಂಜರಗಳನ್ನ ಹಾಕ್ತೀವಂತೆ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಕ್ಷರಶಃ ನಿಜ ಇದು. SITಗೂ ಕೂಡ ಹೋಗಿ ಹೇಳಿಕೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ, ನಾವು ನೋಡಿದೀವಿ, ನಮಗೆ ಅವಕಾಶ ಕೊಡಿ. ಏನು ಸಿಗಲಿಲ್ಲ. ಅಂದ್ರೆ ಕೆಲವೊಂದಿಷ್ಟು GPRದು ತಾಂತ್ರಿಕ ದೋಷ, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಕೆಲವೊಂದಿಷ್ಟು ಹ್ಯೂಮನ್ ಎರರ್ಸ್ ಸಿಕ್ಕಿದೆ ಅಲ್ಲ, 6ರಲ್ಲಿ ಸಿಕ್ಕಿದೆ, 11ರಲ್ಲಿ ಸಿಕ್ಕಿದೆ. ಇನ್ನೂ ನಮಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ 13 ಏನೂ ಅಲ್ಲ, ಇನ್ನೂ ಸುಮಾರು 16 ಪಾಯಿಂಟ್ಗಳನ್ನು ಅವನು ಹೇಳಿದ್ದಾನೆ. ಅವು ಎಲ್ಲವುಗಳನ್ನು ಕೂಡ ಅಗಸೇಬೇಕು. ಒಂದು ವೇಳೆ ಅಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ, ಹೌದಪ್ಪ ನಾವೆಲ್ಲರೂ ಒಪ್ಕೋತೇನೆ ಅದು ಸುಳ್ಳು ಅಂತ ಹೇಳಿ ಒಪ್ಕೋತೀವಿ. ಧಾರಾಕಾರ ಮಳೆ ಸುರಿತಾ ಇದೆ, 5 ಅಡಿ 6 ಅಡಿ ನೀರು ಹತ್ತುತ್ತಾ ಇದೆ, 15-20 ಅಡಿ ಮಣ್ಣು ಹಾಕಿದ್ದಾರೆ, ಏನು ಸಿಗಲಿಲ್ಲ. ಆನಂತರ ಒಂದು ಅರ್ಥ ಮಾಡ್ಕೋಬೇಕು, ಇದೇನೋ ಇಬ್ಬರು ಜಗಳ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರಲ್ಲ, ರಾಜಿ ಪಂಚಾಯಿತಿ ಮಾಡುವಂಥ ಕೇಸ್, ಅವು ಕಂಪೌಂಡೇಬಲ್ ಅಫೆನ್ಸಸ್ ಅಂತಾರೆ, ಆ ಕೇಸ್ ಅಲ್ಲ. ಆ ಕೇಸಿಗೆ 60 ದಿನ ಟೈಮ್ ಇದೆ ಚಾರ್ಜ್ ಶೀಟ್ ಹಾಕೋದಕ್ಕೆ. ಕಾನೂನಿನಲ್ಲಿ 60 ಡೇಸ್. ಜಗಳಾಡಿರ್ತಾರಲ್ಲ, ಈಗ ರಸ್ತೆಯಲ್ಲಿ ನಿಂತ್ಕೊಂಡು ಕೈ ಹಿಡ್ಕೊಂಡು ಜಗಳಾಡಿರ್ತಾರಲ್ಲ, ಅವು ರಾಜಿ ಪಂಚಾಯಿತಿ ಆಗುವಂಥ ಕಂಪೌಂಡೇಬಲ್ ಕೇಸಸ್, ಅವಕ್ಕೆ ಚಾರ್ಜ್ ಶೀಟ್ ಹಾಕೋದಕ್ಕೆ 60 ದಿನ ಇರ್ತದೆ. ಒಂದು ಹೀನಸ್ ಅಫೆನ್ಸ್, ಗಂಭೀರ ಅಪರಾಧ ಆದರೆ 90 ಡೇಸ್ ಟೈಮ್ ಇದೆ, 90 ಡೇಸ್. ಇಲ್ಲಿ 106 ಶವಗಳನ್ನ ಹೂತ್ ಹಾಕಿದ್ದೀನಿ ಅಂತ ಹೇಳ್ತಾನೆ, ಅದರಲ್ಲಿನೇ 3 ಆಲ್ರೆಡಿ ಸಿಕ್ಕಿದೆ ಅಂತೆ. ಅಂದ್ರೆ ಇದು ಪಾಯಿಂಟ್ ನಂಬರ್ 11ನಲ್ಲಿ ಇದ್ದಿದ್ದು 2, 3, 5, 6 ಯಾರಿಗೂ ಕೂಡ ಗೊತ್ತಿಲ್ಲ, ಇನ್ನೂ ಸಾಕಷ್ಟಿದೆ ಅನ್ನೋ ಮಾಹಿತಿ ಇದೆ. ಇಷ್ಟೊಂದು ಇದನ್ನ ಸಿಗಬೇಕಾದ್ರೆ 15 ದಿನ, ಈಗ ಶುರುವಾಗಿ ಒಂದು 13, 14, ಇವತ್ತು 15ನೇ ದಿನ ಇರ್ಬೇಕು. ಮುಗಿಸ್ಬಿಡಿ. ಯಾಕೆ ಅವಸರ? ಅಲ್ಲಿ ಗುಂಡಿ ತೆಗೆದಿದ್ದೇನೆ, ಯಾರಾದ್ರೂ ಮನೆಯಲ್ಲಿ ಹೋಗಿ ಗುಂಡಿ ತೆಗೆದ್ರ, ದೇವಸ್ಥಾನದೊಳಗೆ ಹೋಗಿ ಗುಂಡಿ ತೆಗೆದ್ರ, ಗುಂಡಿ ತೆಗೆದು ಬಿಟ್ರೆ ಏನು ಬರಗಾಲ ಬಂದ್ಬಿಡ್ತಾ, ಅಥವಾ ಪ್ರಳಯ ಆಗಿಬಿಡ್ತಾ? ಏನಾಯ್ತ್ರಿ? ಅಷ್ಟು ಬಜೆಟ್ ಹೋಗುತ್ತೆ. ಇವ್ರು ಏನು ಹೇಳಿಕೆ ಕೊಡ್ತಾ ಇದಾರಲ್ಲ ನಾಯಕರುಗಳು, ಇವರೇ 106 ಕೋಟಿ ಬೋಗಸ್ ಬಿಲ್ ಮಾಡಿ ತಿಂದಿರ್ತಾರೆ. ಬೋಗಸ್ ಬಿಲ್ ಕಂಡಲ್ಲಿ ಅಗಸಿ ಆ ರಸ್ತೆ ಈ ರಸ್ತೆ ಅಂತ ಹೇಳಿ, ರಸ್ತೆನೂ ಇರಲ್ಲ, ಏನು ಮಣ್ಣು ಇರಲ್ಲ, ಅಂತದ್ರಲ್ಲಿನೇ 106 ಕೋಟಿ ರೂಪಾಯಿ ಬಿಲ್ ಎತ್ಕೋತಾ ಇದ್ದಾರೆ. ಒಂದು ಇಡೀ ರಾಜ್ಯ ದೇಶ ಕಂಡಂತ ಪ್ರಮುಖ ತನಿಖೆ ನಡೀತಾ ಇದೆ. ನಿಲ್ಲಿಸ್ಬಿಡಿ. SIT ಮಾಡಬಾರ್ದು. ಯಾಕೆ? ಏನು ಪ್ರಾಬ್ಲಮ್ಮು? ಅಗಿಲಿ ಇನ್ನೂ 100 ಕಡೆ ಅಗಿಲಿ, ಆಮೇಲೆ ಮುಗಿಸ್ತಾರ ಅದನ್ನ. ಏನು ಗಣಿಗಾರಿಕೆ ಮಾಡ್ತಾ ಇದಾರ SIT ಅವ್ರು? ಏನಾದ್ರು ಮೈನಿಂಗ್ ಮಾಡ್ತಾ ಇದಾರೆ? ಇವರೇ ಮೈನಿಂಗ್ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಏರಿಯಾದಲ್ಲಿ. ಇದೇ ಧರ್ಮೋದ್ಯಮಿ ಇವನೇ ಇದ್ದಾನೆ. ಫಾರೆಸ್ಟ್ ಅಲ್ಲಿ ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ ಹಾಕ್ಸಿದ್ದಾರೆ. ಬಾಹುಬಲಿ ಬೆಟ್ಟದಲ್ಲಿ ಮಣ್ಣು ಎಲ್ಲಿಂದ ಬಂದಪ್ಪ? ಎಲ್ಲಿಂದ ಬಂತು? ಅದು ಎಕ್ಸಿದ್ದು ತಪ್ಪಲ್ವಾ? ಅವ್ರು ಅಗಸ್ತಾರೆ, ಅದು ತಪ್ಪಲ್ಲ. ನಟ್ಟ ನೋಡು ಕಾಡಲ್ಲಿ ಹೋಗಿ ಮಣ್ಣನ್ನ ಎತ್ಕೊಂಡು ಬಂದಿದ್ದಾರೆ, ಪಾಯಿಂಟ್ ನಂಬರ್ 1ರಿಂದ 5ವರೆಗೆ. ಅದು ತಪ್ಪಲ್ವಾ? ಅದು ಫಾರೆಸ್ಟ್ ಏರಿಯಾದಲ್ಲಿ, ರಿಸರ್ವ್ ಫಾರೆಸ್ಟ್ ಅಲ್ಲಿ ಮಣ್ಣು ಅಗದಿದ್ದಾರೆ, ಅದು ಅಪರಾಧ ಕಾಣ್ತಾ ಇಲ್ಲ. SIT ಒಂದು 4 ಇದನ್ನ ಅಗದ ಕೂಡಲೇ ಅಗದು ಬಿಟ್ರು. ದೇವಸ್ಥಾನದೊಳಗೆ ಅಗದ್ರೇನ್ರಿ? ನಿಮ್ಮ ಮನೆಗೆ ಬಂದು ಏನಾದ್ರು ಅಗದಿದ್ದಾರೇನ್ರಿ ಅವರು? ವಿತ್ ಆಲ್ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನೂ 100 ಗುಂಡಿ ಅಗಿಲಿ. ಅವನು ಹೇಳಿದಂತಹ ಎಲ್ಲಾ ಸ್ಪಾಟ್ಗಳನ್ನು ಕೂಡ ಅಗಿಲೇಬೇಕು. ಒಂದು ವೇಳೆ ನಡುವೆ ಏನಾದರೂ SIT ನಿಂತು ಹೋಗಿದ್ರೆ ಅವಾಗ ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆ ಆಗುತ್ತೆ, ಗೊತ್ತಿರಲಿ. ಈಗ ಒಂದಿಷ್ಟು ಪ್ರಶ್ನೆ ಬರ್ತದೆ, SIT ನಿಲ್ಲಿಸ್ಬಿಡ್ಬೇಕು. ಒಂದು ವೇಳೆ ಇದೇ ರೀತಿ, ಇದೇನು SIT ಏನು ಹೊಸದಲ್ಲ, ಮೊದಲನೇದ್ದು ಅಲ್ಲ, ಕೊನೆದ್ದು ಅಲ್ಲ. ತನಿಖೆ SIT ಅಂದ್ರೆ ಒಂದು ಸ್ಪೆಷಲ್ ತಂಡ ಅಂತ ಮಾಡಿರ್ತಾರೆ, CIDಗಳು ಇರ್ತದೆ, CBI ಇರ್ತದೆ. ಇದೇ ರೀತಿ ಏನಾದರೂ ನಾಳೆ ಒಂದು ದೊಡ್ಡ ಕೊಲೆಗಡಕನ ವಿರುದ್ಧ ಅಥವಾ ಒಂದು ದೊಡ್ಡ ಮೇಜರ್ ಸ್ಕ್ಯಾಂಡಲ್ ವಿರುದ್ಧ SIT ತನಿಖೆ ಆದಾಗ ಅವನು ಹೇಳ್ಕೊತಾನೆ, ನನ್ನ ಧರ್ಮಕ್ಕೆ ಅಪಪ್ರಚಾರ, ನನ್ನ ಮನೆ ದೇವರು ಇದಪ್ಪ,
ನನ್ನ ಮನೆ ದೇವರು ಇದು, ನನ್ನ ವಿರುದ್ಧ ತನಿಖೆ ಆದರೆ ನನ್ನ ಮನೆ ದೇವರಿಗೆ ಅಪಪ್ರಚಾರ. ಇವ್ರು ಅದೇ ಮಾಡ್ತಾ ಇದ್ದಾರಲ್ಲ ಈಗ. ದೇವಸ್ಥಾನಕ್ಕಂತೂ ಯಾರು ಏನು ಅಂತ ಇಲ್ಲ. ನಾಳೆ ಅವರು ಹಾಗೆ ಮಾಡಿದರೆ ಏನು ಮಾಡ್ತೀರಾ? ಯಾಕೆ ಒಂದು ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀರಾ? ಆಗಲಿ, ತನಿಖೆ ಪೂರ್ತಿ ಆಗಲಿ. ಷಡ್ಯಂತ್ರ ಇದ್ರೆ ಇವ್ರು ಹೇಳ್ತಾ ಇದ್ದಾರೆ, ಷಡ್ಯಂತ್ರ ನನಗೆ ಗೊತ್ತಿದೆ, ಇವ್ರು ನನ್ನ ಮೊನ್ನೆ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ನಾವು ಅನೇಕ ಸಾರಿ ಹೇಳಿದ್ದೀವಿ, ಷಡ್ಯಂತ್ರ ಇದ್ರೆ ನಮ್ಮನ್ನು ತನಿಖೆ ಮಾಡಿ, ಪ್ಲೀಸ್ ನಮ್ಮನ್ನು ತನಿಖೆ ಮಾಡಿ. ಬಂದಿದೆಯಾ ಕೋಟಿಗಟ್ಟಲೆ, ತನಿಖೆ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ. ನಮ್ಮ ಸ್ಥಿರಾಸ್ತಿ, ಚರಾಸ್ತಿ, ವಾಟ್ ಎವರ್ ಪ್ರತಿಯೊಂದನ್ನು ತನಿಖೆ ಮಾಡಿ. ನಾವು ಇಲ್ಲ ಅಂತ ಹೇಳಿಲ್ಲ, ಯಾವತ್ತು ಓಡಿ ಹೋಗಿಲ್ಲ ನಾವು. SIT ತನಿಖೆ ಆಯಿತು, ಏನಾಯಿತು, ಇಲ್ಲೇ ಕೂತ್ಕೊಂಡಿದ್ದೀವಿ ನೋಡಿ, ಸೌಜನ್ಯಾಳ ಎದುರುಗಡೆನೆ ಕೂತ್ಕೊಂಡಿದ್ದೀವಿ. ಯಾವತ್ತಿಗೂ ಓಡಿ ಹೋಗಲಿಲ್ಲ. ತನಿಖೆ ಮಾಡಿ. ಆದರೆ ಸುಖ ಸುಮ್ಮನೆ ಇಂಥ ಒಂದು 40-50 ವರ್ಷದಿಂದ ಹರಿದು ತಿಂದಿದ್ದಾರೆ, ಹರಿದು ಮುಕ್ಕಿದ್ದಾರೆ ಅವರು. ಏನು ನ್ಯಾರೇಷನ್ ಕೊಡ್ತಾ ಇದ್ದೀರಿ? ಭಕ್ತರು ಆಕ್ರೋಶ, ಜನಾಕ್ರೋಶ, ಶುದ್ಧ ಸುಳ್ಳು. ಟಿವಿಯಲ್ಲಿ ತೋರಿಸ್ತಾ ಇದಾರಲ್ಲ, ಯಾರು ಹೇಳಿ ಬರ್ತಾ ಇರೋರು, ನಮಗೆ ಮಾಹಿತಿ ಬರ್ತಾ ಇದೆ. ಆ ಗುಂಪಿನಿಂದನೇ ಮೆಸೇಜ್ ಹಾಕ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ. ಸರ್, ನಾವು ಗಿರೀಶ್ ಅವರೇ, ನಾವು ಬೇಕು ಅಂತಲೇನು ಬಂದಿಲ್ಲ, ಮನಸಾರೆ ಬಂದಿಲ್ಲ, ನಮ್ಮನ್ನ ಬಲವಂತವಾಗಿ ಕರೆಸ್ತಾ ಇದ್ದಾರೆ ಅಂತೇಳಿ STM ಸ್ಟಾಫ್ ಮೆಸೇಜ್ ಹಾಕಿದ್ದಾರೆ. STM ಕಾಲೇಜಿಂದು ಎಲ್ಲ ಕಡೆಯವರು ಮೀಟರ್ ಬಡ್ಡಿ ದಂಧೆ ಇದೆ. ಸೇವಾ ಪ್ರತಿನಿಧಿಗಳು ಅವರು ಪ್ರತಿಯೊಬ್ಬ ಯೋಜನಾಧಿಕಾರಿಗೆ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ. ಇಷ್ಟು ಜನರನ್ನ ನೀವು ಕರ್ಕೊಂಡು ಬರಲೇಬೇಕು. ಯಾಕಂದ್ರೆ ಇವರು ಸಂಘ ಮಾಡಿದ್ದು ಅದರ ಸಲುವಾಗಿನೇ. ಇದು ಮೊದಲೇ ಸರಿ ಮಾಡ್ತಾ ಇದ್ದಿದ್ದಿಲ್ಲ. ಈಗ TV ಚಾನಲ್ ಇದೆ, ಎಲ್ರಿಗೂ ಗೊತ್ತಾಗ್ತಾ ಇದೆ. ಮುಂಚೆ ಇವರ ಸಂಘದ ಸದಸ್ಯರನ್ನೇ ಬಲವಂತವಾಗಿ ಕರೆಸೋದು, ಜನಗಳನ್ನ ತೋರಿಸೋದು. ಮಿನಿಸ್ಟರ್ ಬಂದ್ರ, ಪ್ರೈಮ್ ಮಿನಿಸ್ಟರ್ ಬಂದ್ರ, ಅವ್ರನ್ನೇ ಕರೆಸೋದು ಧರ್ಮಸ್ಥಳಕ್ಕೆ. ಫಿಲ್ ಇನ್ ದ ಬ್ಲಾಂಕ್ಸ್, ಖಾಲಿ ಕುರ್ಚಿ ಮೇಲೆ ಅವ್ರನ್ನೇ ಕುಂದ್ರಿಸೋದು. ಜನಸಾಮಾನ್ಯರು ಯಾರಿಲ್ಲ. ಮೊನ್ನೆ ಧರ್ಮಸ್ಥಳದಲ್ಲಿ ಇವರೇ ರೌಡಿಸಮ್ ಮಾಡಿದ್ರಲ್ಲ, ಭಕ್ತರ ಆಕ್ರೋಶ ರೀ. ಅದರಲ್ಲಿ ಯಾರ್ರೀ ಭಕ್ತರಿದ್ದಾರೆ? ಗ್ರಾಮಸ್ಥರ ಆಕ್ರೋಶ. ಯಾರ್ರೀ ಗ್ರಾಮಸ್ಥರದ್ರಲ್ಲಿ? ಆ ಸೋಮನಾಥ್ ಸಾಫಲ್ಯ ಅಂತ ಹೇಳಿ ಮೂರ್ತಿ ಕಳ್ಳು ಮಾಡಿ ಸಿಕ್ಕಿಬಿದ್ದಂಥವನು, ಪೆಟ್ರೋಲ್ ಕಳ್ಳು ಮಾಡಿ ಸಿಕ್ಕಿಬಿದ್ದಂತ ರೌಡಿ ಅವನು. ಧೀರಜ್ ಕೆಲ್ಲ ಸೌಜನ್ಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿ, ಸಂಶಯಾಸ್ಪದ ವ್ಯಕ್ತಿ ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್, ಯಾರು ಅವರೆಲ್ಲ? ಅತ್ಯಾಚಾರ ಆರೋಪದಲ್ಲಿದ್ದಂಥವ್ರು ಅವರೆಲ್ಲ. ಧನಕೀರ್ತಿ ಯಾರೀಗ? ಆನೆ ಮಾವುತನ ಕೇಸ್ನಲ್ಲಿ ಡಾಗ್ ಸ್ಕ್ವಾಡ್ ಅವನ ಮನೆ ಮುಂದೆ ಹೋಗಿ ನಿಂತ್ಕೊಳ್ತದೆ. ಭಕ್ತರೇನ್ರಿ ಇವರೆಲ್ಲ? ಯಾಕ್ರಿ ನ್ಯಾರೇಷನ್ ಕೊಡ್ತೀರಿ? ಸುಳ್ಳು ನ್ಯಾರೇಷನ್ ಕೊಡ್ತಾ ಇದ್ದೀರಾ? ಜನಸಾಮಾನ್ಯರು, ಗ್ರಾಮಸ್ಥರು ಅವ್ರವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾರೆ. ಅವರು ಗ್ರಾಮಸ್ಥರು, ಅವ್ರು ಜನಸಾಮಾನ್ಯರು. ಸ್ವಲ್ಪ ದಿನ ಆದರೆ ಗುಂಡಾಗಿರಿ. ನನ್ನ ಅವಾರಿಗೆ ಅಡ್ಡ ಹಾಕಿದಾಗೂ ಅವರೇ ಇದ್ರು ರೌಡಿಗಳು. ಈ ಯೂಟ್ಯೂಬರ್ನ ಅಡ್ಡ ಹಾಕಿದಾಗೂ ಕೂಡ ಅವರೇ ಇದ್ರು. ಬೆಂಗಳೂರಿನ ಸೌಜನ್ಯಗೆ ನ್ಯಾಯ ಸಿಗಲಿ ಅಂದಾಗಲೂ ಕೂಡ ಅವರೇ ರೌಡಿಗಳಿರ್ತಾರೆ. ಜನಸಾಮಾನ್ಯರು ಅವರು, ಗ್ರಾಮಸ್ಥರು. ಇವರು ಸಾಕಿದಂತಹ, ಇವರು ಬೀಸಾಕಿದಂತಹ ಮೂಳೆಗಳನ್ನು ತಿಂತ ಬೆಳೆದು ನಿಂತಹ ರೌಡಿಗಳು. ಗ್ರಾಮಸ್ಥರು ಅಂತ ನ್ಯಾರೇಷನ್ ಕೊಡೋದು ದಯವಿಟ್ಟು ಬಿಟ್ಬಿಡಿ. ಎಲ್ಲಾ ಕಡೆನೂ ಮಾಡ್ತಾ ಇದಾರಲ್ಲ ಅವ್ರು. ಯಾರು ಧಾರವಾಡದ STM ನನ್ನ ಹುಡುಗರೇ ಒಂದು 100 ಜನ ಇದ್ದಾರೆ, ಅವ್ರು ಮೆಸೇಜ್ ಹಾಕ್ತಾ ಇದ್ದಾರೆ. ಬಲವಂತವಾಗಿ STM ಸ್ಟೂಡೆಂಟ್ಗಳನ್ನ, STM ಸ್ಟಾಫ್ಗಳನ್ನ ಬಲವಂತವಾಗಿ ಕಳಿಸ್ತಾ ಇದ್ದಾರೆ. ಹೋಗ್ಲೇಬೇಕು ನೀವು. ಎಲ್ಲೆಲ್ಲಿಂದನೂ ಕಳಿಸ್ತಾ ಇದ್ದಾರೆ. ಅವರೇನು ಭಕ್ತರ? ಏನು ಸುಮ್ಮನೆ TV ಮುಂದೆ ತೋರ್ಸ ಭಕ್ತರ ಆಕ್ರೋಶ. ಇವ್ರು ಯಾರ್ಯಾರು ಹೇಳಿಕೆ ಕೊಡ್ತಾ ಇದ್ದಾರೆ? ಎಲ್ಲ ಮೀಟರ್ ಬಡ್ಡಿ ದಂಧೆಯಲ್ಲಿ ಇರೋರೆ, ಬಡ್ಡಿ ದಂಧೆ ವಸೂಲಿ ಮಾಡುವಂಥವ್ರೆ ಅವರೆಲ್ಲರೂ. ಭಕ್ತರು ಯಾರು? ಭಕ್ತರು ಬರ್ತಾರೆ. ಇದೇನಾದರೂ ನಡುವೆ ನಿಂದಿರಲಿ, ಅವಾಗ ಲಕ್ಷಾಂತರ ಜನ ಬರ್ತಾರೆ ಭಕ್ತರು. ನೋಡ್ತಾ ಇರಿ ನೀವು. ಪ್ರಮುಖ ರಿವಿಲೇಷನ್ ಇವತ್ತಿಂದು. SIT ಯಾಕೆ ಇವರು ನಿಂದಿರಿಸಬೇಕು ಅಂತ ಇದ್ದಾರೆ ಅಂತ ಹೇಳಿದ್ರೆ, 2010ರಲ್ಲಿ ಇದೇ ಧರ್ಮಸ್ಥಳದ ಲಾಜಲ್ಲಿ, ಒಂದೇ ಲಾಜಲ್ಲಿ 2 ಹೆಣಗಳು ಬೀಳ್ತವೆ. ಒಂದು ಮಹಿಳೆ, ಅಪರಿಚಿತ ಮಹಿಳೆ ಕೊಲೆ 302, 201 ಅಂತ ಹಾಕ್ತಾರೆ. 201 ಅಂದ್ರೆ ಸಾಕ್ಷಿ ನಾಶ, 302 ಅಂತ ಹೇಳಿದ್ರೆ ಕೊಲೆ. ಮಹಿಳೆ ಇತ್ತು. ಅಲ್ಲಿನೇ ಇನ್ನೊಬ್ಬ ಪುರುಷಂದು ಕೂಡ ಸತ್ತಿರ್ತಾನೆ, ಅವನು UDR ಅಂತ ಹಾಕ್ಬಿಡ್ತಾರೆ. ಇವ್ರಿಗೆ ನ್ಯಾಯ ಸಿಗೋದು ಬೇಡವಾ? ಅಪರಿಚಿತ ಮಹಿಳೆ ಅಂತ ಯಾಕೆ ಇಟ್ರಪ್ಪ ಇಲ್ಲಿವರೆಗೆ? ಕೊಲೆ, ಅಪರಿಚಿತ ಮಹಿಳೆ ಕೊಲೆ. ಆನಂತರ ಇವತ್ತು ನಿನ್ನೆ ಕೇಂದ್ರದಿಂದ ಒಂದು ಆಯೋಗ ಬಂದಿದೆ. ನಾನು ಒಂದು ಸಾರಿ ಭಾಷಣದಲ್ಲಿ ಹೇಳಿದ್ದೆ, ದಯವಿಟ್ಟು ತನಿಖೆ ಮಾಡಿ. ಇವ್ರ ಮೇಲೆ ಕ್ಯೂ ಹಚ್ತಾರೆ ವಿಕ್ಟಿಮ್ಗಳು, ಬಲಿಪಶುಗಳು ಮನೆಯವರು ಕ್ಯೂ ಹಚ್ತಾರೆ. ಇವತ್ತು ಅದೇ ರೀತಿ ಆಗ್ತಾ ಇದೆ. ಒಬ್ಬ ಯುವಕ ಬಂದಿದ್ದಾನೆ, ಇದೇ ಬೆಳ್ತಂಗಡಿಯಿಂದ ದೂರು ಕೊಡೋದಕ್ಕೆ SITಗೂ ಕೂಡ ಕೊಟ್ಟಿದ್ದಾನೆ.
ನನ್ನ ಸ್ವಾಮಿ, ನನ್ನ ತಂಗಿ ಕಾಣೆಯಾಗಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ಲು. ಕಾಣೆಯಾಗಿ 13 ವರ್ಷ ಆಯಿತು, ಇನ್ನೂ ಮನೆಗೆ ಬಂದಿಲ್ಲ. ನನ್ನ ತಂಗಿಯನ್ನು ಹುಡುಕಿ ಕೊಡಿ. ಆ ತಂಗಿಯ ಫೋಟೋ, ಆನಂತರ ಆ ತಂಗಿಯನ್ನು ಯಾವ ಮಹಿಳೆ, ಇವರ ಏಜೆಂಟು, ಈ ಧರ್ಮೋದ್ಯಮಿಗಳ ಏಜೆಂಟು ಮಹಿಳೆ ಕರ್ಕೊಂಡು ಹೋಗಿ ಬಿಟ್ಲು ಧರ್ಮಸ್ಥಳಕ್ಕೆ, ಅವಳ ಹೆಸರು, ಮೊಬೈಲ್ ನಂಬರ್ ಸಮೇತ, ಅವಳ ತಂಗಿಯ ಫೋಟೋ ಸಮೇತ ಕೊಟ್ಟು ಬಂದಿದ್ದಾನೆ. ಇನ್ನೂ ಸಾವಿರಾರು ಜನ ಇದ್ದಾರೆ, ಆ ಥರ ಅನೇಕ ಜನರಿದ್ದಾರೆ. ಒಬ್ರು ಏನೋ ತಂಗಿನ ಕಳ್ಕೊಂಡಿದ್ದಾರೆ, ಇನ್ನೇನೋ ಜಮೀನು ಕಳ್ಕೊಂಡಿದ್ದಾರೆ. ಮಲೆ ಕುಡಿಯ ಜನಾಂಗ, ದಲಿತರು ಎಲ್ಲರೂ ಬರ್ತಾ ಇದ್ದಾರೆ. ಮೀಟರ್ ಬಡ್ಡಿ ನಂತರ ರೋಸಿ ಹೋದವರು ಬರ್ತಾ ಇದ್ದಾರೆ. ನ್ಯಾಯ ಬೇಡವಾಗಿಲ್ಲ. SIT ನೆಲೆಸಿಬಿಟ್ರೆ SIT ಪ್ರತಿಯೊಂದನ್ನು ಕೂಡ ತನಿಖೆ ಮಾಡ್ತಾ ಇದೆ, ಮಾಡಲೇಬೇಕಾಗುತ್ತೆ. UDRನಲ್ಲಿ ಬರೀ ಸುಮ್ಮನೆ ನೋಡಿದರೆ ಗೊತ್ತಾಗುತ್ತೆ, ದೊಡ್ಡ ತನಿಖೆ ಎಲ್ಲ ನೋಡಿದರೆ ಗೊತ್ತಾಗುತ್ತೆ, ಇವುಗಳೆಲ್ಲ ಕೊಲೆ ಅಂತ ಗೊತ್ತಾಗುತ್ತೆ. ನೋಡಿ, ನ್ಯಾಯ ಸಿಗೋದು ಬೇಡವಾ? ನಾ ಈ ಪ್ರಶ್ನೆ ಯಾರು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೊಡ್ಡದಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರ, ಕಾಲ್ನಡಿಗೆ ಮಾಡಿ, ನೀವು ಕಾಲ್ನಡಿಗೆ ಆದರೂ ಮಾಡಿ, ಉರುಳು ಸೇವೆ ಆದರೂ ಮಾಡಿ, ಬೆಂಗಳೂರಿಂತ ಆದರೂ ಮಾಡಿ, ಬೀದರಿಂತ ಮಾಡಿ, ಬಾಂಬೆ ಇಂತ ಮಾಡಿ, ಮೊದಲು ಇವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಹೇಳಿ ಮೊದಲು. ಅದರ ಸಲುವಾಗಿ ಧ್ವನಿ ಎತ್ತಾ ಇರೋದು ನಾವು. ಮಾಡಿ, ನೀವು ಏನಾದರೂ ಮಾಡಿ. ಒಂದೇ ಒಂದು ವಿಡಿಯೋ, ಒಂದು ಮಾತು ತೋರಿಸಿ, ನಾನೇನಾದರೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮುಂಚೂಣಿಯಲ್ಲಿರುವಂಥ ಯಾವುದೇ ನಾಯಕರಾಗಲಿ ಒಂದೇ ಒಂದು ಮಾತು ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ. ಬುಲ್ಡೋಸರ್ ಹಾಕಿಸ್ತೇನೆ ಅಂತ ಹೇಳಿದ್ರು ದೇವಸ್ಥಾನಕ್ಕಲ್ಲ, ಇವರು ಕಟ್ಟು ಎಡಿಟ್ಟು ಪೇಸ್ಟ್ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿರುವಂತಹ ದೇವಸ್ಥಾನದ ಹತ್ತಿರ ಇರುವಂತಹ ಅತ್ಯಾಚಾರಿಗಳ ಮನೆಗೆ ಬುಲ್ಡೋಸರ್ ಹಾಕಿಸ್ತೇನೆ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ದು ಕಟ್ಟು ಎಡಿಟ್ಟು ಪೇಸ್ಟ್ ಮಾಡಿ ಹಾಕ್ತಾ ಇದ್ದಾರೆ. ಅರ್ಥ ಆಗಬೇಕು ನೋಡಿ. ಎಲ್ರಿಗೂ ಕೂಡ ಕೊನೆಯದಾಗಿ ನನ್ನ ಒಂದು ಅಭಿಪ್ರಾಯ ಹೇಳ್ತೀನಿ. ನಾವೆಲ್ಲ ರಾಮಾಯಣ ಮಹಾಭಾರತ ಓದಿ ಬೆಳೆದವರು. ಮಹಾಭಾರತದಲ್ಲಿ ಈಗ ಹೇಳ್ತಾರಲ್ಲ, ಅಯ್ಯೋ ಏನೂ ಸಿಗಲಿಲ್ಲ, ಸಿಕ್ಕಾಪಟ್ಟೆ ಹಾರಾಡ್ತಾ ಇದ್ದಾರೆ ಎಲ್ಲರೂ. ಯಾವನ್ಯಾವನು ಅಡಿಕೊಂಡು ಕುತ್ಕೊಂಡಿದ್ದ ಎಲ್ಲರೂ ಕೇಕೆ ಹೊಡಿತಾ ಇದ್ದಾರೆ. ನಮ್ಗೆ ಗೊತ್ತಿತ್ತು ಇವರು ಮಾಡ್ತಾರಂಥೇಳಿ. ಆಮೇಲೆ ಇದಾಗುತ್ತೆ ಅಂತ ಕೂಡ ನಮ್ಗೆ ಗೊತ್ತಿತ್ತು. ಮಹಾಭಾರತದಲ್ಲಿ ಚಕ್ರವ್ಯೂಹ ಭೇದಿಸಬೇಕಾದ್ರೆ ಒಂದು ಸನ್ನಿವೇಶ ಬರ್ತದೆ. ಅರ್ಜುನ ಹೇಳಿಬಿಡ್ತಾನೆ ಸಿಟ್ಟಲ್ಲಿ, ನನ್ನ ಮಗ ಅಭಿಮನ್ಯುಗೆ ಇವರು ಕೊಂದ, ಜಯದ್ರಥ ಇವನ್ನ ಸೂರ್ಯಾಸ್ತ ಆಗೋದ್ರೊಳಗಡೆ ಅವನನ್ನು ನಾನು ಸಂಹಾರ ಮಾಡ್ತೀನಿ ಅಂತ ಹೇಳಿ. ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು. ಅನ್ನಿಸ್ತು, ಅಯ್ಯೋ ಸಾಯಂಕಾಲ ಆಗಿ ಹೋಗ್ಬಿಡ್ತು, ಸೂರ್ಯಾಸ್ತ ಆಗಿ ಹೋಗ್ಬಿಡ್ತು ಅಂಥೇಳಿ ಅಂದ್ಕೂಳೆ ಜಯದ್ರಥ ಕೌರವರ ಗ್ಯಾಂಗ್ ಏನಿದೆ, ಡಿ ಗ್ಯಾಂಗು, ತೈ ಕುಣ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಗೆದ್ದು ಬಿಟ್ಟು ಇವನು ಸೋತ್ಬಿಟ್ಟ ಅರ್ಜುನ ಅಂಥೇಳಿ. ಅರ್ಜುನ ಬಹಳ ಮಂಕಾಗಿ ಕೃಷ್ಣನ ಕಡೆ ನೋಡ್ತಾನೆ, ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಅಂತೇಳಿ. ಈಗ ಹೆಂಗೆ ಕುಣಿತಾ ಇದ್ದಾರಲ್ಲ ದೇವಸ್ಥಾನಕ್ಕೆ ಅಪಪ್ರಚಾರ ಅನ್ನೋದೇ ಒಂದು ದೊಡ್ಡ ಅಪಪ್ರಚಾರ. ಎಲ್ಲರೂ ಯಾರ್ಯಾರು ಅಡಿಕೊಂಡು ಕುಂತಿದ್ರು ಎಲ್ಲರೂ ಹೇಳ್ತಾ ಇದ್ದಾರೆ. ನಿನ್ನೆ ಆಂಧ್ರ ಪ್ರದೇಶದಲ್ಲಿ ಕೂಡ ಸ್ಟಾರ್ಟ್ ಮಾಡಿದಾರಂತೆ. ಅಂದರೆ ಜಯದ್ರಥ ಎಕ್ಸ್ಪೋಸ್ ಆಗಿಬಿಡ್ತಾನೆ ಅವಾಗ. ಕತ್ಲಾಗ್ಬಿಡ್ತು, ನಾನು ಗೆದ್ದೆ ಅಂತ ಎಕ್ಸ್ಪೋಸ್ ಆಗಿಬಿಡ್ತಾನೆ. ಅದೇ ರೀತಿ ಈಗ ಯಾರ್ಯಾರು ಢೋಂಗಿಗಳಿದಾರಲ್ಲ, ಇಷ್ಟು ವರ್ಷವರೆಗೆ ನಾವು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಡೋಂಗಿತನ ಮಾಡ್ತಾ ಇದ್ರಲ್ಲ, ಆನಂತರ ನಾವು ಜನಸೇವಕರು, ಎಲ್ಲ ಪಾರ್ಟಿಯವರು, ನಾನು ಒಂದು ಪಾರ್ಟಿ ಹೇಳ್ತಾ ಇಲ್ಲ, ಬೇರೆ ನಾವು ಜನಸೇವಕರು, ನಾವು ರಕ್ಷಕರು, ದೊಡ್ಡ ಬೋರ್ಡ್ ಹಾಕಿರ್ತಾರಲ್ಲ, ಬರ್ತ್ಡೇ ಕಟೌಟ್ಸು ಎಲ್ಲ ಹಾಕೊಂಡು ಪೇಪರ್ನಲ್ಲಿ ಜನಸೇವಕ, ಅವರು ಎಲ್ಲರೂ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಯಾವ ರೀತಿ ಜಯದ್ರಥ ಎಕ್ಸ್ಪೋಸ್ ಆದ್ಮೇಲೆ ಸೂರ್ಯಾಸ್ತ ಆಯಿತು ಅಂತ ಹೇಳ್ಕೊಂಡು, ಅದಾದ್ಮೇಲೆ ಆಗಿದ್ದೇನು, ಕೃಷ್ಣನ ಕಡೆ ತಿರುಗಿದಾಗ ಕೃಷ್ಣ ಹೇಳ್ತಾನೆ, ಎಲ್ಲ ಇತ್ತು ಸೂರ್ಯಾಸ್ತ, ನೋಡು ನೋಡೋದಿಷ್ಟೇ ಹೋಯ್ತು ನೋಡು ಅಂದ್ಕೊಳ್ಳೆ. ಮಸುಕು ಕತ್ತಲೆ ಮತ್ತೆ ಸರಿತದೆ. ಸರಿದ್ಕೊಳ್ಳಿ ಹೇಳ್ತಾನೆ, ನೋಡು ಎಕ್ಸ್ಪೋಸ್ ಆಗಿದ್ದಾನೆ ಜಯದ್ರಥ. ಈಗಲೂ ಅದೇ ಆಗುತ್ತೆ. ಈಗಲೂ ಈ ಹೋರಾಟದಲ್ಲಿ ಅದೇ ಆಗುತ್ತೆ. ಈಗ ಮಸುಕು ಕವದಂತಹ ಸನ್ನಿವೇಶದಲ್ಲಿ ನಾವಿದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲಿ ಆ ಮಸುಕು ಮೋಡ ಪಕ್ಕಕ್ಕೆ ತಳ್ಳಿ 100 ಶವಗಳು ಖಂಡಿತ ಸಿಗುತ್ತೆ. ಭೀಮಾ ತೋರಿಸಿದಂತಹ ಒಂದೇ ಒಂದು ಪಾಯಿಂಟು ಖಂಡಿತ ಸುಳ್ಳಲ್ಲ, ಎಕ್ಸ್ಪೋಸ್ ಆಗೇ ಆಗ್ತಾರೆ. ಬರೆದಿಟ್ಕೊಳ್ಳಿ ನನ್ನ ಮಾತನ್ನು. ಮಹಾಭಾರತ ಚಕ್ರವ್ಯೂಹದ ಸನ್ನಿವೇಶ ಏನಿದೆ ಅದು ರಿಪೀಟ್ ಆಗ್ತಾ ಇದೆ. ಸೌಜನ್ಯ ಶಕ್ತಿ ಖಂಡಿತ ಕೆಲಸ ಮಾಡ್ತಾನೆ ಇದೆ. ನಾವು ಪ್ರವೋಕ್ ಮಾಡ್ತಾ ಇದ್ದಾರೆ ನಮ್ಮನ್ನು, ನಾವು ಬೈಬೇಕು, ಗಲಾಟೆ ಮಾಡಬೇಕು,
ನಾವು ಯಾಕೆ ಸುಮ್ಮನೆ ಇದ್ದೀವಿ? ತನಿಖೆ ಆಗಲಿ, ಶಾಂತಿಯುತ ಆಗಲಿ, ಶಾಂತಿಯುತ ನ್ಯಾಯ ಸಿಗಲಿ ಅಂತೇಳಿ. ಆದರೆ ಈ ಏನು ಮೋಡ ಕವಿದಿದೆ, ಕತ್ತಲೆ ಕವಿದಿದೆ, ಅದು ವೆರಿ ಶಾರ್ಟ್ ಟರ್ಮ್, 1-2 ದಿನದಲ್ಲಿ ಹೊರಗಡೆ ಬರುತ್ತೆ. ಬೆಳಕು ಬಂದೇ ಬರುತ್ತೆ. ಇದರೊಂದಿಗೆ ಇವತ್ತಿನ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸೌಜನ್ಯ ಶಕ್ತಿ ಯಾವತ್ತಿಗೂ ಕೂಡ ನಮ್ಮೊಂದಿಗೆ ನಿಮ್ಮೊಂದಿಗೆ ಇದ್ದೇ ಇರ್ತದೆ. ಈ ಹೋರಾಟದ ಸ್ಫೂರ್ತಿ ಅದು. ನಾವ್ಯಾರು ಓಡಿ ಹೋಗಕ್ಕೆ ಬಂದಿಲ್ಲ. ಇಲ್ಲಿ ಯಾರೂ ಓಡಿ ಹೋಗಿಲ್ಲ. ಜಯವನ್ನು ತೆಗೆದುಕೊಂಡೇ ಈ ದುಷ್ಟರನ್ನು ಸಂಹಾರ ಮಾಡಿನೇ, ಸಂಹಾರ ಅಂದರೆ ಇನ್ನೇನೋ ತಿಳ್ಕೊಬೇಡಿ, ಕಾನೂನು ರೀತಿಯಿಂದ ಇವರಿಗೆ ಜೈಲಿನ ದಾರಿ ತೋರಿಸಿಯೇ ನಾವು ಹೋಗೋದು. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.